ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಕಾಲೇಜಿಗೆ ಬಂದು ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಸ್ಟೆಪ್ಸ್ ಹತ್ಬೇಕಿದ್ರೆ ನನಗೆ ಕಾಣಿಸಿದ ಒಳ್ಳೆ ಲೈನ್ಸ್ ಅಂತ ಅಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ನಮ್ಮ ಲೈಫ್ಗಳಲ್ಲೂ ಅಷ್ಟೇ, ಸೋತ್ವಿ ಅಂದ ತಕ್ಷಣ ಎಲ್ಲ ಮುಗ್ದೋಗಿರಲ್ಲ, ಮುಂದೆ ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಕ್ಲಾಸ್ ಇರಲಿಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ನನ್ನ ಫ್ರೆಂಡು ಲೈಬ್ರರಿಗೆ ಬಂದ್ವಿ. ಯಾಕಂತ ಅಂದರೆ ನನಗೊಂದು ಟೆಕ್ಸ್ಟ್ ಬುಕ್ ಬೇಕಿತ್ತು. ಸೊ ಫೈನಲಿ ನಾನು ಅನ್ಕೊಂಡಿದ್ದ ಟೆಕ್ಸ್ಟ್ ಬುಕ್ ನನಗೆ ಸಿಕ್ತು. ನನ್ನ ಫ್ರೆಂಡ್ ಕೂಡ ಟೆಕ್ಸ್ಟ್ ಬುಕ್ನ ಹುಡುಕ್ತಾ ಇದ್ಲು. ಸೊ ಇಬ್ಬರಿಗೂ ಟೆಕ್ಸ್ಟ್ ಬುಕ್ ಸಿಕ್ತು. ಅದಾದಮೇಲೆ ಇಬ್ಬರು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಲ್ಲಿಂದ ಹೊರಟ್ವಿ. ನಮ್ಮ ರಿಲೇಟಿವ್ ಅಕ್ಕನ ಮದುವೆ ಇರೋದ್ರಿಂದ ಇವತ್ತು ನೈಟೇ ಎಲ್ಲರೂ ಚೌಟ್ರಿಗೆ ಹೋಗ್ತಾ ಇದ್ರು. ಸೊ ನಾವು ರೆಡಿಯಾಗಿ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೇನೋ ಬಂದು ಹುಡುಗಿ ನೋಡೋಣ ಅಂತ ರೂಮ್ಗೆ ಹೋದ್ರೆ ಹುಡುಗಿ ಇನ್ನೂ ರೆಡಿ ಆಗಿರಲಿಲ್ಲ. ಅವಾಗ ತಾನೇ ಹುಡುಗಿನ ರೆಡಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ಆಚೆ ಕಡೆ ಗಂಗೆ ನಿರ್ಧಾರ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು. ಸೊ ನಾವು ಹೋದ್ವಿ. ಈ ಆಂಟಿ ಅಜ್ಜಿಂದಿರೆಲ್ಲ ಎಲ್ಲೋ ಎಲ್ಲೋ ಕಲರ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ರು. ಇತ್ತೀಚೆಗೆ ಮದುವೆಗಳಲ್ಲಿ ಕ್ಯಾಮ್ರಾಮನ್ಗಳೇ ಪುರೋಹಿತರಾಗಿರ್ತಾರೆ. ಯಾಕಂತ ಅಂದರೆ ಅವರೇ ಶಾಸ್ತ್ರಗಳನ್ನ ಹೇಳ್ಕೊಡ್ತಿರ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಅದಾದ್ಮೇಲೆ ಒಂದೊಂದಾಗಿ ಶಾಸ್ತ್ರಗಳನ್ನ ಮಾಡ್ತಾ ಹೋದ್ರು. ಲೈಕ್ ಬಳೆ ಶಾಸ್ತ್ರ. ಹೆಣ್ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬಳೆಗಳಂತ ಅಂದರೆ. ಬಳೆ ಶಾಸ್ತ್ರ ಮುಗಿದ್ಮೇಲೆ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ರು. ಸೊ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅರ್ಶಿನ ಹಚ್ಚಿ ನಾವು ಒಂದೆರಡು ಫೋಟೋ ಪೋಸ್ ಕೊಟ್ವಿ. ಶಾಸ್ತ್ರಗಳೆಲ್ಲನೂ ಮುಗಿಸಿ ಊಟಕ್ಕೆ ಹೋದ್ವಿ. ಊಟದಲ್ಲಿ ನನ್ನ ಫೇವ್ರೇಟ್ ಒಬ್ಬಟ್ಟನ್ನ ಮಾಡಿಸಿದ್ರು. ಸೊ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ದಿಸ್ ಈಸ್ ಆಲ್ ಅಬೌಟ್ ಮೈ ಮಿನಿ ವ್ಲಾಗ್ ಡೇ 8. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಟೇಕ್ ಕೇರ್.